Welcome to all. I am Shalini. Today topic is recruitment. About introduction. To deliver outstanding results, organizations require people with requisite skills, qualifications, experience, and right mental makeup that is in sync with corporate culture. When every company tries to catch the most promising among the prospective job seekers in the employment market, it turns out to be a kind of war for talent against a backdrop. Recruiting is a really demanding job and requires serious attention from top management. ಸೊ ಇಲ್ಲಿ ಏನು ರಿಕ್ರೂಟ್ಮೆಂಟ್ ಏನು ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ಜೊತೆಗೆ ಹಂಗಂದ್ರೆ ಏನು ಅನ್ನೋ ಒಂದು ಇಂಟ್ರಡಕ್ಷನನ್ನು ಇಲ್ಲಿ ಹೇಳಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಈಸ್ ಅ ರಿಯಲಿ ಡಿಮ್ಯಾಂಡಿಂಗ್ ಜಾಬ್. ಏಕೆ ಅದರ ನೆಸೆಸಿಟಿ ಏನಿದೆ, ಡಿಮ್ಯಾಂಡಿಂಗ್ ಹೇಗಾಗುತ್ತೆ ಅನ್ನೋದನ್ನು ಹೋಗ್ತಾ ನೋಡ್ತಾ ಹೋಗೋಣ. ದೆನ್ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಕಾರ್ಪೊರೇಟ್ ಕಲ್ಚರ್ ಏನಿದೆ ಅದಕ್ಕೆ ಸಿಂಕ್ ಆಗೋ ರೀತಿ ಅಲ್ಲಿ ಒಂದು ಕಾರ್ಪೊರೇಟ್ ವೇಕೆನ್ಸೀಸ್ ಏನು ಕ್ರಿಯೇಟ್ ಆಗುತ್ತೋ, ಸೊ ಅಲ್ಲಿಗೆ ಏನು ನಂಬರ್ ಆಫ್ ಅಪ್ಲಿಕೆಂಟ್ಸ್ ಬೇಕು, ಸೊ ಅವರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು, ಈ ಒಂದು ಪ್ರೋಸೆಸ್ಸನ್ನು ನಾವೇನು ಹೇಳ್ತೀವಿ ಗ್ಯಾದರಿಂಗ್ ಮಾಡುವಂಥ ನಂಬರ್ ಆಫ್ ಅಪ್ಲಿಕೆಂಟ್ಸನ್ನು ಗ್ಯಾದರಿಂಗ್ ಮಾಡುವಂಥ ಒಂದು ಪ್ರೋಸೆಸ್ಸೇ ರಿಕ್ರೂಟ್ಮೆಂಟ್. ಸೊ ದೆನ್ ಕಮ್ ಟು ಮೀನಿಂಗ್. Recruitment means finding and or attracting a fairly large number of well-qualified applicants for the employer's open positions. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ರಿಕ್ರೂಟ್ಮೆಂಟ್ ಮೀನ್ಸ್ ಫೈಂಡಿಂಗ್ ಆ್ಯಂಡ್ ಅಟ್ರಾಕ್ಟಿಂಗ್ ಎ ಫೇರ್ಲಿ ಲಾರ್ಜ್ ನಂಬರ್ ಆಫ್ ವೆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್ ಫಾರ್ ದಿ ಎಂಪ್ಲಾಯರ್ಸ್ ಓಪನ್ ಪೊಸಿಷನ್ ಅಂತ ಹೇಳಿದರೆ, ಸೊ ನಮ್ಮ ಒಂದು ಕಂಪನಿಯ ವೇಕೆನ್ಸೀಸ್ ಅಥವಾ ಎಂಪ್ಲಾಯರ್ಸ್ ಓಪನ್ ಪೊಸಿಷನ್ಸ್ ಇಸ್ ನಥಿಂಗ್ ಬಟ್ ವೇಕೆನ್ಸೀಸ್ ಏನು ಕ್ರಿಯೇಟ್ ಆಗಿರುತ್ತೋ ಆ ವೇಕೆನ್ಸೀಸ್ ಜಾಬನ್ನು ಫಿಲ್ ಮಾಡಲಿಕ್ಕೆ ಸೊ ನಮಗೆ ಎಂಥ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಯಾವ ರೀತಿ ಇರಬೇಕು, ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ, ಅಪ್ಲಿಕೆಂಟ್ಸ್ ಏನು ಬೇಕು, ದೆನ್ ಆ ಅಪ್ಲಿಕೆಂಟ್ಸನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು, ದೆನ್ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಲಾರ್ಜ್ ನಂಬರ್ ಆಫ್ ಅಪ್ಲಿಕೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡೋ ಒಂದು ಪ್ರೋಸೆಸ್ಸನ್ನು ನಾವೇನು ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಂಥ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಹೇಗಿರಬೇಕು, ವಿತ್ ವೆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್ ಆಗಿರಬೇಕು. ನಾಟ್ ಓನ್ಲಿ ಅಪ್ಲಿಕೆಂಟ್ಸ್, ವೆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ಸನ್ನು ಲಾರ್ಜ್ ನಂಬರ್ಲಿ ನಾವು ಗ್ಯಾದರ್ ಮಾಡೋ ಒಂದು ಪ್ರೋಸೆಸ್ಸನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ದೆನ್ ಕಮ್ ಟು ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಸೊ ರಿಕ್ರೂಟ್ಮೆಂಟ್ ಯಾವುದೆಲ್ಲ ರೀತಿ ನಾವು ಯಾವ್ಯಾವುದೆಲ್ಲ ಸೋರ್ಸಸನ್ನು ಯೂಸ್ ಮಾಡ್ಕೋಬೋದು, ಹೇಗೆ ರಿಕ್ರೂಟ್ಮೆಂಟ್ ಮಾಡ್ಕೋಬೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಇಂಟರ್ನಲ್ ಸೋರ್ಸಸ್. Persons who are already working in an organization constitute the internal sources. Retrenched employees, retired employees, dependents of deceased employees may also constitute the internal ಸೋರ್ಸಸ್ ಅಂತ ಹೇಳಿದ್ರೆ ವಿತಿನ್ ದಿ ಆರ್ಗನೈಸೇಷನ್ ನಮಗೆ ಏನೆಲ್ಲ ಎಂಪ್ಲಾಯೀಸ್ ನಮಗೆ ಅವೈಲೇಬಲ್ ಇರ್ತಾರೋ ಅಂಥದನ್ನ ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಹೇಗೆ, ರಿಟ್ರೆಂಚ್ಡ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ, ಇವಾಗ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಾಯಿದ್ದು ಅವರಿಂದ ಎಂಪ್ಲಾಯೀಸ್ ಕಡೆಯಿಂದ ಏನೂ ಪ್ರಾಬ್ಲಮ್ ಅರೈಸ್ ಆಗದೆ ಅವರಿಂದ ಏನೋ ಫಾಲ್ಟ್ ಇಲ್ಲದೇ ನಾವೇ ಅವರನ್ನು ಡಿಸ್ಮಿಸ್ ಮಾಡಿರ್ತೀವಿ. ಅಂಥ ಒಂದು ಎಂಪ್ಲಾಯೀಸ್ ಯಾರು ಇರ್ತಾರೋ ಅಂಥವ್ರನ್ನ ರಿಟ್ರೆಂಚ್ಡ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಅಂದರೆ ಎಂಪ್ಲಾಯಿ ಕಡೆಯಿಂದ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ, ಆದ್ರೂ ಏನಕ್ಕೆ ಡಿಸ್ಮಿಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಲಾಸ್ ಅರೈಸ್ ಆದರೆ ಅಥವಾ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಅಥವಾ ವರ್ಕ್ಲೋಡ್ ಕಡಿಮೆ ಆದಾಗ ಎಂಪ್ಲಾಯೀಸನ್ನು ಕ್ವಿಟ್ ಮಾಡ್ತಾರೆ. ಸೊ ಅಂಥ ನಂಬರ್ ಆಫ್ ಎಂಪ್ಲಾಯೀಸ್ ಯಾರು ಇರ್ತಾರೋ ಅವರನ್ನೇ ಮತ್ತೆ ನಾವು ಜಾಬ್ ವೇಕೆನ್ಸೀಸ್ ಅರೈಸ್ ಆದಾಗ ರಿಕ್ರೂಟ್ ಮಾಡೋ ಅಂಥ ಒಂದು ಪ್ರೋಸೆಸ್ಸು. ದೆನ್ ರಿಟೈರ್ಡ್ ಎಂಪ್ಲಾಯೀಸ್, ಸೊ ಅಲ್ಲೇ ವರ್ಕ್ ಮಾಡಿ ಯಾರು ರಿಟೈರ್ಡ್ ಆಗಿರ್ತಾರೋ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ಅಂಥ ಎಂಪ್ಲಾಯೀಸನ್ನೇ ಮತ್ತೆ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಅಂಥದ್ದು. ದೆನ್ ಡಿಪೆಂಡೆಂಟ್ಸ್ ಆಫ್ ಡಿಸೀಸ್ಡ್ ಎಂಪ್ಲಾಯೀಸ್, ಸೊ ಅಲ್ಲಿ ನಿಮ್ಮ ಯಾರು ಇನ್ ಕೇಸ್ ಅಲ್ಲೇ ಆರ್ಗನೈಸೇಷನ್ಲೇ ವರ್ಕ್ ಮಾಡ್ತಾ ಇದ್ದು ಇನ್ ಕೇಸ್ ಯಾರು ಡೆತ್ ಆದರೆ, ಆಕ್ಸಿಡೆಂಟ್ ಏನೋ ಒಂದು ಅನ್ಸರ್ಟನಿಟೀಸ್ ಅರೈಸ್ ಆಗಿ, ಸೊ ಅವರ ಡಿಪೆಂಡೆಂಟ್ಸ್ ಯಾರಿರ್ತಾರೋ ಅವ್ರ ಮಗಳು ವೈಫು, ಸೊ ಇಂಥವ್ರಿಗೆ ನಾವು ಜಾಬನ್ನು ರಿಕ್ರೂಟ್ ಮಾಡೋ ಅಂಥ ಒಂದು ರಿಕ್ರೂಟನ್ನು ಮಾಡಬಹುದು. ಸೊ ಇದೆಲ್ಲ
ಒಂದು ವೇಸ್ ಅಥವಾ ಮೆಥಡ್ಸ್ ಅಂತಲೂ ಹೇಳ್ಬೋದು ನಾವು. ಇದೆಲ್ಲ ಒಂದು ಸೋರ್ಸಸ್, ಇದನ್ನು ನಾವು ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಅಂದರೆ ವಿತಿನ್ ದಿ ಆರ್ಗನೈಸೇಷನ್ ಬಿಟ್ಟು ಹೊರಗಡೆ ಹೋಗಿಲ್ಲ, ವಿತಿನ್ ದಿ ಆರ್ಗನೈಸೇಷನ್ನೇ ನಾವು ಏನೇನೆಲ್ಲ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಯಾರ್ಯಾರೆಲ್ಲ ಇದ್ದಾರೆ, ಅವೈಲಬಿಲಿಟಿ ಇದ್ದಾರೆ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ ಟು ಎಕ್ಸ್ಟರ್ನಲ್ ಸೋರ್ಸಸ್. ಎಕ್ಸ್ಟರ್ನಲ್ ಸೋರ್ಸಸ್ ಲೈ ಔಟ್ಸೈಡ್ ಆನ್ ಆರ್ಗನೈಸೇಷನ್. ಸೊ ಇಲ್ಲಿ ವಿತಿನ್ ದಿ ಆರ್ಗನೈಸೇಷನ್, ಔಟ್ಸೈಡ್ ದಿ ಆರ್ಗನೈಸೇಷನ್ ನಮಗೆ ಏನೆಲ್ಲ ಸೋರ್ಸಸ್ ಇದೆ. ಹಿಯರ್ ದಿ ಆರ್ಗನೈಸೇಷನ್ ಕ್ಯಾನ್ ಹ್ಯಾವ್ ದ ಸರ್ವಿಸ್ ಆಫ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದಿ ಅದರ್ ಆರ್ಗನೈಸೇಷನ್, ಜಾಬ್ ಆಸ್ಪಿರೆಂಟ್ಸ್ ರಿಜಿಸ್ಟರ್ಡ್ ವಿತ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್, ಸ್ಟೂಡೆಂಟ್ಸ್ ಫ್ರಮ್ ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇಲ್ಲಿ ಔಟ್ಸೈಡ್ ದಿ ಆರ್ಗನೈಸೇಷನ್ ಎಲ್ಲೆಲ್ಲಿ ನಮಗೆ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಸಿಗ್ತಾರೆ, ಅವೈಲಬಲ್ ಎಲ್ಲೆಲ್ಲಿದ್ದಾರೆ, ಅದನ್ನು ನಾವೇನು ಹೇಳ್ತೀವಿ, ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವ್ಯಾವುದೋ ಎಕ್ಸಾಂಪಲ್ ಎಲ್ಲ ಹೇಳಿದೆ. ಏನು ಹೇಳಿದೆ, ಫಸ್ಟ್ ಒನ್ನು ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದಿ ಅದರ್ ಆರ್ಗನೈಸೇಷನ್. ಬೇರೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಎಂಪ್ಲಾಯೀಸ್ ಇರ್ತಾರೆ, ಅವರನ್ನು ನಾವು ಫೈಂಡ್ ಔಟ್ ಮಾಡಿ ಅಥವಾ ಅಟ್ರ್ಯಾಕ್ಟ್ ಮಾಡ್ಬೋದು ನಮ್ಮ ವೇಕೆನ್ಸೀಸ್ಗೆ. ಸೊ ಇದು ಒಂದು ಫಸ್ಟ್ ಒನ್. ನೆಕ್ಸ್ಟ್ ಒನ್ ಬಂದು ಜಾಬ್ ಆಸ್ಪಿರೆಂಟ್ಸ್ ರಿಜಿಸ್ಟರ್ಡ್ ವಿತ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸಲ್ಲಿ ಯಾರ್ಯಾರು ರಿಜಿಸ್ಟರ್ಡ್ ಆಗಿರ್ತಾರೋ ಅಲ್ಲಿಂದನೂ ಕೂಡ ನಾವು ರಿಕ್ರೂಟ್ಮೆಂಟ್ ಮಾಡ್ಬೋದು. ಸ್ಟೂಡೆಂಟ್ಸ್ ಫ್ರಮ್ ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಯಾವುದೋ ಒಂದು ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನೇನಿರುತ್ತೋ ಸೊ ಇಲ್ಲಿ ನಾವು ರಿಕ್ರೂಟ್ ಮಾಡಬಹುದು. ಸೊ ಕ್ಯಾಂಪಸ್ ಸೆಲೆಕ್ಷನ್, ಇಟ್ಸ್ ನಥಿಂಗ್ ಬಟ್ ಕ್ಯಾಂಪಸ್ ಸೆಲೆಕ್ಷನ್. ದೆನ್ ಕ್ಯಾಂಡಿಡೇಟ್ಸ್ ರೆಫರ್ಡ್ ಬೈ ಯೂನಿಯನ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್. ಸೊ ಅಲ್ಲೇ ಇರೋವಂಥ ಎಂಪ್ಲಾಯೀಸ್ ಅಥವಾ ಫ್ರೆಂಡ್ಸ್, ರಿಲೇಟಿವ್ಸಿಂದ ನಾವು ರೆಫರೆನ್ಸನ್ನು ಮಾಡಿನೂ ಕೂಡ ರೆಫರೆನ್ಸನ್ನು ತೊಗೊಂಡು ರಿಕ್ರೂಟ್ ಮಾಡಬಹುದು. ದೆನ್ ಕ್ಯಾಂಡಿಡೇಟ್ಸ್ ಫಾರ್ವರ್ಡೆಡ್ ಬೈ ಸರ್ಚ್ ಫರ್ಮ್ಸ್ ಆರ್ ಕಾಂಟ್ರಾಕ್ಟರ್ಸ್, ಕ್ಯಾಂಡಿಡೇಟ್ಸ್ ರೆಸ್ಪಾಂಡಿಂಗ್ ಟು ದಿ advertisement issued by the organization, unsolicited applicants or walk-in interviews. These are all the external sources. So internal sources internal sources ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ಏನೇನು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದೆ ನೋಡ್ತಾ ಹೋಗೋಣ. ಸೊ ನಾವು ವಿತಿನ್ ದ ಆರ್ಗನೈಸೇಷನ್ನೇ ರಿಕ್ರೂಟ್ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ಸ್ ಇದೆ, ಅಥವಾ ಔಟ್ಸೈಡ್ ದಿ ಆರ್ಗನೈಸೇಷನ್ ಆರ್ ಎಕ್ಸ್ಟರ್ನಲ್ ಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಏನು ಬೆನಿಫಿಟ್ಸ್ ಇದೆ ನೋಡ್ತಾ ಹೋಗೋಣ. ಫಸ್ಟು ಯಾವುದು ಇಂಟರ್ನಲ್ ಸೋರ್ಸಸ್, ವಿತಿನ್ ದಿ ಆರ್ಗನೈಸೇಷನ್ನೇ ನಾವು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ. ಫಸ್ಟ್ ಒನ್ ಬಂದು ನಮಗೆ ಎಕನಾಮಿಕಲ್, ಹೌದಲ್ಲ. ಸೊ ದಿ ಕಾಸ್ಟ್ ಆಫ್ ರಿಕ್ರೂಟಿಂಗ್ ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಇಸ್ ಮಿನಿಮಲ್. ಸೊ ನೋ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆನ್ ಅಡ್ವರ್ಟೈಸಿಂಗ್ಗೆ ನಾವು ಎಕ್ಸ್ಪೆನ್ಸಸ್ ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ದೆನ್ ಸೂಟಬಲ್, ದಿ ಆರ್ಗನೈಸೇಷನ್ ಕ್ಯಾನ್ ಪಿಕ್ ದಿ ರೈಟ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ದ ರಿಕ್ವಿಸಿಟ್ ಸ್ಕಿಲ್ಸ್. ದಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಚೂಸ್ ಅ ರೈಟ್ ವೇಕೆನ್ಸಿ ವೇರ್ ದ ಟ್ಯಾಲೆಂಟ್ಸ್ ಕ್ಯಾನ್ ಬಿ ಫುಲ್ಲಿ ಯುಟಿಲೈಸ್ಡ್. ಸೊ ನಮ್ಮಲ್ಲಿರೋ ಅಂಥ ಎಂಪ್ಲಾಯೀಸ್ ಯಾರು ಸೂಟೇಬಲ್ ಆಗ್ತಾರೆ ಆ ಒಂದು ವೇಕೆನ್ಸಿ ಪೊಸಿಷನ್ಗೆ ಅನ್ನೋದು ನಮಗೆ ಇಲ್ಲಿ ಗೊತ್ತಿರುತ್ತೆ. ಸೊ ಅಂಥ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ದೆನ್ ರಿಲಯಬಲ್, ದಿ ಆರ್ಗನೈಸೇಷನ್ ಹ್ಯಾಸ್ ನಾಲೆಡ್ಜ್ ಅಬೌಟ್ ದಿ ಸೂಟಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಪೊಸಿಷನ್. ಸೊ ಈಗ ನಾನು ಆವಾಗಲೇ ಹೇಳ್ದಂಗೆ, ಸೊ ಆ ಪೊಸಿಷನ್ಗೆ ಯಾರು ಸೂಟೇಬಲ್ ಆಗ್ತಾರೆ ಅನ್ನೋ ಒಂದು ಅಂಥ ನಮ್ಮಲ್ಲಿರೋ ಅಂಥ ಎಂಪ್ಲಾಯೀಸಲ್ಲಿ ಯಾರು ಸೂಟೇಬಲ್ ಆಗ್ತಾರೆ ಅನ್ನೋ ಒಂದು ನಾಲೆಡ್ಜ್ ನಮಗೆ ಇರುತ್ತೆ. ಸೊ ಅಂಥವ್ರನ್ನು ನಾವು ಇಲ್ಲೇ ರಿಕ್ರೂಟ್ ಮಾಡ್ಕೋಬೋದು. ಒಂದು ಗಾದೆನೇ ಇದೆ, ನೋನ್ ಡೆವಿಲ್ಸ್ ಆರ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್ಸ್ ಅಂತ ಹೇಳಿ. ಸೊ ಗೊತ್ತಿಲ್ಲದೆ ಇರೋ ಅಂಥ ದೇವದೂತರಿಗಿಂತ ಗೊತ್ತಿರೋ ದೆವ್ವಗಳು ಎಷ್ಟು ಬೆಸ್ಟ್ ಅಂತ. ಸೊ ಆ ಥರ ನಾವು ಯಾವುದೋ ಒಂದು ಈಗ ಔಟ್ಸೈಡ್ ಸೋರ್ಸಿಂದ ಎಕ್ಸ್ಟರ್ನಲ್ ಸೋರ್ಸನ್ನೇ ಯೂಸ್ ಮಾಡಿಕೊಂಡು ನಾವೇನು ರಿಕ್ರೂಟ್ ಮಾಡ್ಕೊತೀವೋ ಅಂಥವ್ರಿಂದ ಕೂಡ ವರ್ಕ್ ಎಫೆಕ್ಟಿವ್ ಆಗಿ ರನ್ ಆಗದೇ ಇಂಟರ್ನಲ್ ಸೋರ್ಸೇ ಎಷ್ಟು ಬೆಸ್ಟ್ ಅಂತ ಸಮ್ಟೈಮ್ ಅನ್ನಿಸ್ಬೋದು. ಸೊ ಅದಕ್ಕೆ ಈ ಒಂದು ಗಾದೆನಲ್ಲಿ ಹೇಳ್ತಿದ್ದಾರೆ. ಸೊ ದೆನ್ ನೆಕ್ಸ್ಟ್ ಇನ್ನೇನು ಮೆರಿಟ್ಸ್ ಇದೆ, ಇನ್ನೇನು ಬೆನಿಫಿಟ್ಸ್ ಇದೆ ಇಂಟರ್ನಲ್ ಸೋರ್ಸಸ್ ಮಾಡೋದ್ರಿಂದ. ಸ್ಯಾಟಿಸ್ಫೈಯಿಂಗ್, ಎ ಪಾಲಿಸಿ ಆಫ್ ಪ್ರಿಫರಿಂಗ್ people from within offers regular promotional avenues for employees. It motivates them to work hard and earn promotion. They will work with loyalty, commitment and enthusiasm. ಸೊ ನಾವು ಈ ಥರ ಒಂದು ಪ್ರೋಸೆಸ್ ಇಂಟರ್ನಲ್ ಸೋರ್ಸಸ್ಸಲ್ಲೇ ರಿಕ್ರೂಟ್ ಮಾಡ್ತಾ ಹೋದರೆ ಅಲ್ಲಿರೋ ಅಂಥ ರಿಮೈನಿಂಗ್ ಎಂಪ್ಲಾಯೀಸು ಕೂಡ ಮೋಟಿವೇಟ್ ಆಗ್ತಾರೆ. ಸೊ ನಾವಿಲ್ಲಿ ಎಷ್ಟು ಅರ್ನ್ ಮಾಡ್ತೀವೋ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ನಾವು ಪ್ರಮೋಷನ್ಸ್ನ ತೊಗೋಬೋದು ಅಂತ ಹೇಳಿ ಇವರು ಬೇರೆಯವ್ರಿಗೂ ಕೂಡ ಇದು ರಿಮೈನಿಂಗ್ ಎಂಪ್ಲಾಯೀಸ್ಗೂ ಮೋಟಿವೇಟ್ ಆಗುತ್ತೆ ಇಂಟರ್ನಲ್ ಸೋರ್ಸಸ್ಸನ್ನೇ ನಾವು ಯೂಸ್ ಮಾಡಿಕೊಂಡ್ರೆ.
ದೆನ್ ಎಕ್ಸ್ಟರ್ನಲ್ ಸೋರ್ಸಸನ್ನು ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಇದೆ? ವೈಡ್ ಚಾಯ್ಸ್. ದಿ ಆರ್ಗನೈಸೇಷನ್ ಹ್ಯಾಸ್ ದಿ ಫ್ರೀಡಮ್ ಟು ಸೆಲೆಕ್ಟ್ ಕ್ಯಾಂಡಿಡೇಟ್ಸ್ ಫ್ರಮ್ ಎ ಲಾರ್ಜ್ ಪೂಲ್. ಸೊ ಇಲ್ಲಿ ವಿತಿನ್ ದಿ ಆರ್ಗನೈಸೇಷನ್ ಅಂದರೆ ನಂಬರ್ ಆಫ್ ಅಪ್ಲಿಕೆಂಟ್ಸೇ ಆಗಲಿ ಕ್ಯಾಂಡಿಡೇಟ್ ನಮಗೆ ಚಾಯ್ಸಸ್ ಕಡಿಮೆ ಇರುತ್ತೆ. ಔಟ್ಸೈಡ್ ದಿ ಆರ್ಗನೈಸೇಷನ್ ಅಂದರೆ ಚಾಯ್ಸಸ್ ಜಾಸ್ತಿ ಇರುತ್ತೆ. ದೆನ್ ಅನದರ್ ಮೆರಿಟ್ಸ್ ಆರ್ ಬೆನಿಫಿಟ್ಸ್ ಬಂದು ಇಂಜೆಕ್ಷನ್ ಆಫ್ ಫ್ರೆಶ್ ಬ್ಲಡ್ಸ್. ಪೀಪಲ್ ವಿತ್ ಸ್ಪೆಷಲ್ ಸ್ಕಿಲ್ಸ್ ನಾಲೆಡ್ಜ್ ಕುಡ್ ಬಿ ಹೈರ್ಡ್ ಟು ಬಿ ಸ್ಟಿರ್ ಆಫ್ the existing employees and pave the way for innovative ways of working. ಸೊ ಅಲ್ಲಿರೋ ಅಂಥ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರನ್ನೇ ಅಥವಾ ವರ್ಕ್ ಮಾಡ್ತಿರೋರನ್ನೇ ನಾವು ತಗೊಳ್ಳೋದ್ರ ಬದಲು ಅಥವಾ ಹೊರಗಡೆಯಿಂದ ಎಕ್ಸ್ಟರ್ನಲ್ ಸೋರ್ಸಸನ್ನು ನಾನು ಪ್ರಿಫರ್ ಮಾಡಿದ್ದೆ ಆದರೆ, ಸೊ ಯಾರು ಇವಾಗ ನೀವೇನೇ ಎಕ್ಸಾಂಪಲ್ ತೊಗೊಂಡ್ರೆ MCOM ಮುಗಿಸಿ ನೆಕ್ಸ್ಟ್ ಎಲ್ಲಾದರೂ ಜಾಬ್ ಕೊಟ್ಟರು ನಾನು ವರ್ಕ್ ಮಾಡ್ತೀನಿ ಅನ್ನೋ ಅಷ್ಟು ಇಂಟ್ರೆಸ್ಟ್ ನಿಮ್ಮಲ್ಲಿದೆ. ಜಾಬ್ಗಾಗಿ ನೀವು ಈಗಲ್ಲಿ ವೇಟಿಂಗ್ ಮಾಡ್ತಿದ್ದೀರಿ. ಸೊ ನಿಮ್ಮನ್ನು ಯಾವುದೇ ಜಾಬ್ ಕೊಟ್ಟರು ನೀವು ಅಷ್ಟೇ ಎಫೆಕ್ಟಿವ್ ಆಗಿ ಮಾಡ್ತೀರಿ. ಸೊ ಇಂಥ ಫ್ರೆಶ್ ಬ್ಲಡ್ಗೆ ನಾವು ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಕೊಟ್ಟಾಗ ವರ್ಕು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನಮಗೆ ಬರುತ್ತೆ. ದೆನ್ ಮೋಟಿವೇಶ್ನಲ್ ಫೋರ್ಸ್. ಇಟ್ ಹೆಲ್ಪ್ಸ್ ಇನ್ ಮೋಟಿವೇಟಿಂಗ್ ಇಂಟರ್ನಲ್ ಎಂಪ್ಲಾಯೀಸ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಕಾಂಪೀಟ್ ವಿತ್ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ವೈಲ್ ಸೀಕಿಂಗ್ ಕರಿಯರ್ ಗ್ರೋತ್. ಸಚ್ ಎ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ವುಡ್ ಹೆಲ್ಪ್ ಆನ್ ಎಂಪ್ಲಾಯಿ ಟು ವರ್ಕ್ ಟು ದ ಬೆಸ್ಟ್ ಆಫ್ ಹಿಸ್ ಎಬಿಲಿಟೀಸ್. ಸೊ ನಾವು ಔಟ್ಸೋರ್ಸಿಂಗ್ ಮಾಡಿದ್ರೂ ವಿತಿನ್ ದಿ ಆರ್ಗನೈಸೇಷನ್ ರಿಮೈನಿಂಗ್ ಎಂಪ್ಲಾಯೀಸ್ ಏನಿರ್ತಾರೆ, ಸೊ ಇವರು ನೀವು ರಿಕ್ರೂಟಿಂಗ್ ಎಂಪ್ಲಾಯಿ ಯಾರು ಬಂದಿರ್ತಾರೋ ಅಂಥವ್ರನ್ನ ನೋಡಿ ಕೂಡ ಇವರು ಮೋಟಿವೇಟ್ ಆಗ್ಬೋದು. ಸೊ ನೆಕ್ಸ್ಟ್ ನಾನು ನನ್ನ ಕರಿಯರ್ ಡೆವಲಪ್ಮೆಂಟ್ನ ಮಾಡ್ಕೋತಾ ಹೋದರೆ ಇವ್ರ ಪೊಸಿಷನ್ಗೆ ನಾನು ರೀಚ್ ಆಗ್ಬೋದು ಅಂತ ಹೇಳಿ. ಸೊ ಇದು ಒಂಥರ ಮೋಟಿವೇಶ್ನಲ್ ಫೋರ್ಸ್ ಆಗುತ್ತೆ. ದೆನ್ ನೆಕ್ಸ್ಟ್ ಬಂದು ಲಾಂಗ್ ಟರ್ಮ್ ಬೆನಿಫಿಟ್ಸ್. ಟ್ಯಾಲೆಂಟೆಡ್ ಪೀಪಲ್ ಕುಡ್ ಜಾಯಿನ್ ದಿ ರ್ಯಾಂಕ್ಸ್, ನ್ಯೂ ಐಡಿಯಾಸ್ ಕುಡ್ ಫೈಂಡ್ ಮೀನಿಂಗ್ಫುಲ್ ಎಕ್ಸ್ಪ್ರೆಷನ್. ಎ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ವುಡ್ ಕಂಪೆಲ್ ಪೀಪಲ್ ಟು ಗಿವ್ ಆಫ್ ದೇರ್ ಬೆಸ್ಟ್ ಆ್ಯಂಡ್ ಅರ್ನ್ ರಿವಾರ್ಡ್ಸ್ ಎಕ್ಸೆಟ್ರಾ. ಸೊ ಇಲ್ಲಿ ನಮಗೆ ಔಟ್ಸೋರ್ಸಿಂಗಿಂದ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ರಿಕ್ರೂಟ್ ಮಾಡಿದ್ದೆ ಆದರೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಸೊ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಏನಿದೆಯೋ ಇಲ್ಲಿ ನಮಗೆ ಬೆಸ್ಟ್ ಕ್ಯಾಂಡಿಡೇಟನ್ನು ಅಂದರೆ ಬೆಸ್ಟ್ ಕ್ಯಾಂಡಿಡೇಟನ್ನು ನಮ್ಮ ಕಾಂಪಿಟೇಟಿವ್ ಆರ್ಗನೈಸೇಷನ್ಗೆ ಈಗ ನಾವು ಚಾನ್ಸ್ ಕೊಟ್ಟಿಲ್ಲ ಅಂದರೆ ಇನ್ನು ಅನದರ್ ಕಂಪನಿ ಚಾನ್ಸ್ ತೊಗೊತಾರೆ. ಯಾರು? ಅಪ್ಲಿಕೆಂಟ್ಸು, ಫ್ರೆಶ್ ಬ್ಲಡ್ಸು, ಅಂದರೆ ಹೊರಗಡೆ ಇರೋವಂಥ ಎಕ್ಸ್ಟರ್ನಲ್ ಸೋರ್ಸಸ್ಸು. ಸೊ ನಾವು ವಿತಿನ್ ದಿ ಆರ್ಗನೈಸೇಷನ್ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಔಟ್ಸೈಡ್ ದಿ ಆರ್ಗನೈಸೇಷನಲ್ಲಿ ಇರೋವಂಥ ಟ್ಯಾಲೆಂಟ್ಸನ್ನು ನಾವು ಏನು ಟ್ಯಾಲೆಂಟ್ಸ್ ಇದ್ದಾರೆ ಅಂಥವ್ರನ್ನ ಅನಲೈಸ್ ಮಾಡಲಿಕ್ಕಾಗಲ್ಲ, ಅವ್ರನ್ನ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಸೊ ಅಂಥ ಟ್ಯಾಲೆಂಟ್ಸೇ ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗೋವಂಥದ್ದು, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲೂ ಕೂಡ ಹೆಲ್ಪ್ ಆಗೋವಂಥದ್ದು. ಅಂಥ ಚಾನ್ಸಸನ್ನು ನಾವಿಲ್ಲಿ ಮಿಸ್ ಮಾಡ್ಕೊಬಿಡ್ತೀವಿ ಇನ್ ಕೇಸ್ ಇಂಟರ್ನಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ. ಸೊ ಲಾಂಗ್ ಟರ್ಮ್ ಬೆನಿಫಿಟ್ಸನ್ನು ನಾವು ಕಡಿಮೆ ಮಾಡ್ಕೋತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ದೆನ್ ಡಿಮೆರಿಟ್ಸ್ ಏನು? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ. ಇಂಟರ್ನಲ್ ಸೋರ್ಸಸ್ ಆದರೆ ಲಿಮಿಟೆಡ್ ಚಾಯ್ಸ್. ಅದೇ ನಾವು ಎಕ್ಸ್ಟರ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಡಿಮೆರಿಟ್ಸ್ ಬರೋದಿಲ್ಲ, ಮೆರಿಟ್ ಆಗುತ್ತೆ. ಇದೆ ಚಾಯ್ಸಸ್ ಬಂದು ಇಂಟರ್ನಲ್ ಸೋರ್ಸಸ್ಗೆ ಲಿಮಿಟೆಡ್ ಇದೆ, ಇದು ಅದಕ್ಕೆ ಡಿಮೆರಿಟ್ಸು. ಇಲ್ಲಿ ಬಂದು ಬೆನಿಫಿಟ್ಸ್ ಯಾವುದಕ್ಕೆ? ಎಕ್ಸ್ಟರ್ನಲ್ ಸೋರ್ಸಸ್ಗೆ. ದೆನ್ ಇಂಟರ್ನಲ್ ಸೋರ್ಸಸ್ ಡಿಮೆರಿಟ್ ಬಂದು ಇನ್ಬ್ರೀಡಿಂಗ್ ಅಂದರೆ ಏನು? ಇಟ್ ಡಿಸ್ಕರೇಜಸ್ ಎಂಟ್ರಿ ಆಫ್ ಟ್ಯಾಲೆಂಟೆಡ್ ಪೀಪಲ್ ಅವೈಲಬಲ್ ಔಟ್ಸೈಡ್ ಆ್ಯನ್ ಆರ್ಗನೈಸೇಷನ್. ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಮೇ ಫೇಲ್ ಟು ಬಿಹೇವ್ ಇನ್ ಅನ್ ಇನೋವೇಟಿವ್ ವೇಸ್ ಆ್ಯಂಡ್ ಇಂಜೆಕ್ಟ್ ಇನ್ ನೆಸೆಸರಿ ಡೈನಾಮಿಸಮ್ ಟು ಎಂಟರ್ಪ್ರೈಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ, ಇಲ್ಲಿ ನಾವು ಹೊರಗಡೆಯಿಂದ ಟ್ಯಾಲೆಂಟೆಡ್ ಪೀಪಲ್ನ ನಾವು ರಿಕ್ರೂಟ್ ಮಾಡಿದ್ದೆ ಆದರೆ, ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಇರೋವಂಥ ಎಂಪ್ಲಾಯೀಸ್ ಸೊ ಇನೋವೇಟಿವ್ ಥಿಂಕನ್ನೇ ಕಳ್ಕೊತಾ ಹೋಗ್ತಾರೆ, ಇನೋವೇಟಿವ್ ಥಿಂಕಿಂಗನ್ನೇ ಲೂಸ್ ಮಾಡ್ಕೋತಾ ಹೋಗ್ತಾರೆ, ಫೇಲ್ ಆಗ್ತಾರೆ ಆ ಒಂದು ಥಿಂಕಿಂಗಲ್ಲಿ. ಏನಕ್ಕೆ? ಹೊರಗಡೆ ಅಂದರೆ ಅವರು ಡಿಮೋಟಿವೇಟ್ ಆಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ದೆನ್ ನೆಕ್ಸ್ಟ್ ಬಂದು ಇನ್ಎಫಿಷಿಯನ್ಸಿ. ಪ್ರಮೋಷನ್ಸ್ ಬೇಸ್ಡ್ ಆನ್ ಲೆಂತ್ ಆಫ್ ಸರ್ವಿಸ್ ರ್ಯಾದರ್ ದ್ಯಾನ್ ಮೆರಿಟ್ ಮೇ ಪ್ರೊವೈಡ್ or prove to be a blessing for inefficient candidates. They do not work hard and prove their worth. ಸೊ ನಾವಿಲ್ಲಿ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ನಾವು ಪ್ರಮೋಷನ್ ಕೊಡ್ತಾ ಹೋದರೆ, ಸೊ ಅವರು ಇನ್ಎಫಿಷಿಯೆಂಟ್ ಆಗಿದ್ದರೂ ಕೂಡ ಈಗ ಎಷ್ಟೋ ನಂಬರ್ ಆಫ್ ಎಂಪ್ಲಾಯೀಸ್ 40 ಇಯರ್ಸ್ 30 ಇಯರ್ಸ್ 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೂ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವರು ವರ್ಕ್ ಮಾಡೋ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಆಗಲ್ಲ. ಅಂಥ ಎಂಪ್ಲಾಯೀಸು ಇರ್ತಾರೆ. ಅಂದರೆ ಎಫಿಷಿಯನ್ಸಿ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಸೊ ನೀವು ಜಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಅವ್ರನ್ನ ಪ್ರಮೋಟ್ ಮಾಡ್ತಾ ಹೋದರೆ ಇನ್ಎಫಿಷಿಯೆಂಟ್ ಕ್ಯಾಂಡಿಡೇಟ್ಸ್ಗೂ ನೀವು ಹೈಯರ್ ಪೊಸಿಷನ್ನ ಕೊಟ್ಟ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್
ನೆಕ್ಸ್ಟ್ ಒನ್ ಬಂದು ಬೋನ್ ಆಫ್ ಕಂಟೆನ್ಷನ್ ಅಂತ ಹೇಳಿದರೆ ರಿಕ್ರೂಟ್ಮೆಂಟ್ ಫ್ರಮ್ ವಿತಿನ್ ಮೇ ಲೀಡ್ ಟು ಇನ್ಫೈಟಿಂಗ್ ಅಮಾಂಗ್ ಎಂಪ್ಲಾಯೀಸ್ ಆಸ್ಪೈರಿಂಗ್ ಫಾರ್ ಲಿಮಿಟೆಡ್. ಸೊ ಒಂದು ಹೈಯರ್ ಲೆವೆಲ್ ಆಫ್ ಪೊಸಿಷನಲ್ಲೇ ನಂಬರ್ ಆಫ್ ಎಂಪ್ಲಾಯೀಸ್ ಈಕ್ವಲ್ ಪೊಸಿಷನಲ್ಲೇ ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರೇ ಒಂದು 10 ಜನ ಇದ್ದಾರೆ ಅಂದಾಗ, ಸೇಮ್ ಒಂದು ಯಾವುದೋ ಒಂದು ಹೈಯರ್ ಲೆವೆಲ್ ಪೊಸಿಷನ್ ವೇಕೆನ್ಸಿ ಆಗಿದೆ ಅಂತ ಹೇಳಿದಾಗ 10 ಜನರಲ್ಲೂ ಕೂಡ ಫೈಟಿಂಗ್ ಕಾಂಪಿಟೇಷನ್ಸ್ ಶುರು ಆಗ್ತಾ ಹೋಗುತ್ತೆ. ಇಲ್ಲೇ ನಮಗೆ ಕ್ವಾರಲ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ದೆನ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಕನ್ಸಿಡರ್ ಮಾಡಿದಾಗ ನೆಗೆಟಿವ್ಸ್ ಏನಿದೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ, ದೆನ್ ಡಿಮೋಟಿವೇಟ್ ಆಗ್ತಾರೆ, ಅನ್ಸರ್ಟನಿಟಿ ಕ್ರಿಯೇಟ್ ಆಗಬಹುದು. ಹೀಗೆ ಅನ್ಸರ್ಟನಿಟೀಸ್ ಇನ್ ಕೇಸ್ ಯಾರನ್ನು ನೀವು ರಿಕ್ರೂಟ್ಮೆಂಟ್ ಮಾಡಿರೋ ಅಂಥವ್ರು ಕ್ವಿಟ್ ಮಾಡೋ ಚಾನ್ಸಸ್ಸು ಕೂಡ ಬೇರೆ ಕಡೆ ಆಪರ್ಚುನಿಟೀಸ್ ಸಿಕ್ತಂತ ಹೇಳಿ ಕ್ವಿಟ್ ಮಾಡೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಆ್ಯನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ದೆನ್ ನೆಕ್ಸ್ಟ್ ಒನ್ ಬಂದು ಮೆಥಡ್ಸ್. ಸೊ ಯಾವ್ಯಾವುದೆಲ್ಲ ಮೆಥಡ್ಸ್ ಇದನ್ನು ಯೂಸ್ ಮಾಡ್ಕೋಬೋದು ರಿಕ್ರೂಟ್ಮೆಂಟ್ಗೆ. ಫಸ್ಟ್ ಒನ್ ಬಂದು ಇಂಟರ್ನಲ್ ಮೆಥಡ್ಸ್. ಫಸ್ಟ್ ಒನ್ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್. ಸೊ ಏನು ಪ್ರಮೋಷನ್ ಅಂದರೆ ಮೂಮೆಂಟ್ ಆಫ್ ಆ್ಯನ್ ಎಂಪ್ಲಾಯಿ ಫ್ರಮ್ ಎ ಲೋಯರ್ ಲೆವೆಲ್ ಪೊಸಿಷನ್ಸ್ ಟು ಹೈಯರ್ ಲೆವೆಲ್ ಪೊಸಿಷನ್. ಸೊ ದೆನ್ ಚೇಂಜಸ್ ಇನ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್, ಸ್ಟೇಟಸ್ ಆ್ಯಂಡ್ ವ್ಯಾಲ್ಯೂ. ಸೊ ನಾವು ಪ್ರಮೋಷನ್ ಮಾಡಿ ವಿತಿನ್ ದಿ ಆರ್ಗನೈಸೇಷನ್ನೇ ನಾವು ಪ್ರಮೋಟ್ ಮಾಡಿ ರಿಕ್ರೂಟ್ನ ಅಥವಾ ವೇಕೆನ್ಸೀಸ್ನ ಫುಲ್ಫಿಲ್ ಮಾಡ್ಬೋದು. ದೆನ್ ಬಂದು ಟ್ರಾನ್ಸ್ಫರ್ ಈಸ್ on the other hand, transfer involves lateral movement within the same grade from one job to another. ಸೊ ಇಲ್ಲಿ ಸೇಮ್ ಜಾಬ್ ಇರುತ್ತೆ, ಸೇಮ್ ಗ್ರೇಡ್ ಇರುತ್ತೆ, ನೋ ಚೇಂಜಸ್ ಇನ್ ಸ್ಯಾಲರಿ. ಯಾವುದೇ ಒಂದು ಸ್ಯಾಲರಿ ಆಗಲಿ, ಡ್ಯೂಟೀಸ್ ಆಗಲಿ, ರೆಸ್ಪಾನ್ಸಿಬಿಲಿಟೀಸ್ ಆಗಲಿ ಚೇಂಜಸ್ ಆಗೋದಿಲ್ಲ. ಸೇಮ್ ಪೊಸಿಷನ್, ಸೇಮ್ ಗ್ರೇಡ್, ಜಾಬ್ ಚೇಂಜಸ್ ಆಗೋ ಅಂಥದ್ದು. ಇದನ್ನು ನಾವೇನು ಹೇಳ್ತೀವಿ, ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇದೆರಡು ಮೆಥಡ್ಸನ್ನು ಯೂಸ್ ಮಾಡ್ಕೋಬೋದು. ದೆನ್ ಜಾಬ್ ಪೋಸ್ಟಿಂಗ್ ಆ್ಯಂಡ್ ಜಾಬ್ ಬಿಡ್ಡಿಂಗ್. ಏನು ಜಾಬ್ ಪೋಸ್ಟಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಅನದರ್ ವೇ ಆಫ್ ಹೈರಿಂಗ್ ಪೀಪಲ್ ಫ್ರಮ್ ವಿತಿನ್ ದಿ ಆರ್ಗನೈಸೇಷನ್. ಹೇಗೆ, ಇನ್ ದಿಸ್ ಮೆಥಡ್ ದಿ ಆರ್ಗನೈಸೇಷನ್ ಪಬ್ಲಿಸೈಸಸ್ ಜಾಬ್ ಓಪನಿಂಗ್ಸ್ ಆನ್ ಬುಲೆಟಿನ್ ಬೋರ್ಡ್ಸ್, ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸಿಮಿಲರ್ ಔಟ್ಲೆಟ್ಸ್. ಮೋಸ್ಟ್ ಸಾಫ್ಟ್ವೇರ್ ಫರ್ಮ್ಸ್ typically rely on internet or intranet for informing employees that job openings exist ಅಂತ ಹೇಳಿದರೆ ಇಲ್ಲಿ. ಆ್ಯಂಡ್ ದೆನ್ ಜಾಬ್ ಬಿಡ್ಡಿಂಗ್ ಅಂತ ಹೇಳಿದರೆ ವಿತಿನ್ ದಿ ಆರ್ಗನೈಸೇಷನ್ ಫಸ್ಟ್ ಏನು ಜಾಬ್ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೋ, ಈ ವೇಕೆನ್ಸೀಸ್ ಇದೆ ಅಂತ ಹೇಳಿ ನಾವು ವಿತಿನ್ ದಿ ಆರ್ಗನೈಸೇಷನ್ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಇಲ್ಲಿ ಫಸ್ಟ್ ವಿತಿನ್ ದಿ ಆರ್ಗನೈಸೇಷನ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸನ್ನು ನಾವಿಲ್ಲಿ ಕೊಡಬೇಕು. ಅಂದರೆ ವಿತಿನ್ ದಿ ಆರ್ಗನೈಸೇಷನ್ ಆ್ಯಂಡ್ ಔಟ್ಸೈಡ್ ದಿ ಆರ್ಗನೈಸೇಷನ್ ಎರಡೂ ಕೂಡ ನಾವು ಇಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತೀವಿ. ಸೊ ನೀವಾಗ ಬಿ ಗ್ರೇಡ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಎ ಗ್ರೇಡ್ ಜಾಬ್ ವೇಕೆನ್ಸೀಸ್ ಇದೆ, ಎ ಗ್ರೇಡ್ ಜಾಬ್ಗೆ ಸೂಟಬಲ್ ಆಗೋಂಥ ಕ್ಯಾಂಡಿಡೇಟ್ಸು ವಿತಿನ್ ದಿ ಆರ್ಗನೈಸೇಷನ್, ನಿಮ್ಮ ಆರ್ಗನೈಸೇಷನಲ್ಲೇ ಇರ್ಬೋದು. ಸೊ ಅಂಥವ್ರಿಗೂ ನೀವು ಅಡ್ವರ್ಟೈಸ್ಮೆಂಟ್ ರೀಚ್ ಮಾಡಿ ಅವ್ರಿಗೂ ನೀವು ಪ್ರಾವಿಷನ್ನ ಕೊಟ್ಟರೆ, ಸೊ ಅಲ್ಲಿ ಅವರು ಇವಾಗ ಡಿಗ್ರಿ ಕ್ವಾಲಿಫಿಕೇಷನ್ ಬೇಸಿಸ್ ಮೇಲೇ ವರ್ಕ್ ಮಾಡ್ತಾ ಇರೋ, ಮಾಸ್ಟರ್ ಡಿಗ್ರಿ ಆದ್ರೂ ಡಿಗ್ರಿ ಕ್ವಾಲಿಫಿಕೇಷನ್ಸ್ ಮೇಲೆ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟೋ ಜನ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಒಂದು ವೇಕೆನ್ಸೀಸ್ಗೆ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋವಂಥ ಕ್ವಾಲಿಫಿಕೇಷನ್ ಇರೋವಂಥ ಎಂಪ್ಲಾಯೀಸ್ ಬೇಕು ಅಥವಾ ಅಪ್ಲಿಕೆಂಟ್ಸ್ ಬೇಕು ಅಂತ ಹೇಳಿದಾಗ ನೀವು ವಿತಿನ್ ದಿ ಆರ್ಗನೈಸೇಷನ್ ಇರೋವಂಥ ಎಂಪ್ಲಾಯೀಸು ಕೂಡ ಅಲ್ಲಿ ಅವರು ರಿಕ್ರೂಟ್ ಆಗ್ಬೋದು. ಈ ಒಂದು ದೆನ್ ಔಟ್ಸೈಡ್ ದಿ ಆರ್ಗನೈಸೇಷನ್ ಎರಡೂ ಕೂಡ ಇಲ್ಲಿ ನಾವು ಚಾನ್ಸಸ್ ಇರುತ್ತೆ ರಿಕ್ರೂಟ್ ಮಾಡಲಿಕ್ಕೆ. ಇದನ್ನು ಜಾಬ್ ಪೋಸ್ಟಿಂಗ್ ಅಂತ ಹೇಳ್ತೀವಿ. ಜಾಬ್ ಬಿಡ್ಡಿಂಗ್ ಅಂತ ಹೇಳಿದ್ರೆ ಓನ್ಲಿ ವಿತಿನ್ ದಿ ಆರ್ಗನೈಸೇಷನ್ ಯಾರು ಇರ್ತಾರೋ ಅಂಥವ್ರಿಗೆ ಮಾತ್ರ ನಾವು ಅಲೋ ಮಾಡ್ತೀವಿ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ. ದೆನ್ ಪೊಸೆಸ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಟು ಅಪ್ಲೈ ಫಾರ್ ಎ ಪೋಸ್ಟೆಡ್ ಜಾಬ್. ನಾವು ಏನು ಪೋಸ್ಟೆಡ್ ಜಾಬ್ ಇರುತ್ತೋ ಅದಕ್ಕೆ ವಿತಿನ್ ದಿ ಆರ್ಗನೈಸೇಷನ್ ಎಂಪ್ಲಾಯೀಸನ್ನು ನಾವು ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಆರ್ ಆಲ್ ದ ಜಾಬ್ ಬಿಡ್ಡಿಂಗ್ ಆ್ಯಂಡ್ ಜಾಬ್ ಪೋಸ್ಟಿಂಗ್. ದೆನ್ ನೆಕ್ಸ್ಟ್ ಕಮ್ ಟು ಎಂಪ್ಲಾಯಿ ರೆಫರಲ್ಸ್. ಸೊ ಎಂಪ್ಲಾಯೀಸ್ ಅಂದರೆ ಎಂಪ್ಲಾಯಿ ರೆಫರಲ್ಸ್ ಮೀನ್ಸ್ ಯೂಸಿಂಗ್ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಟು ಲೊಕೇಟ್ ಜಾಬ್ ಆಪರ್ಚುನಿಟೀಸ್. ಸೊ ಅಂದರೆ ವರ್ಡ್ ಆಫ್ ಮೌತ್ ಅಡ್ವರ್ಟೈಸಿಂಗ್ ಕೇಳಿದಿರಲ್ಲ. ಸೊ ಹೀಗೆ ಒಬ್ಬರಿಂದ ಒಬ್ರಿಗೆ ಕೇಳಿ ಅಥವಾ ಎಂಪ್ಲಾಯೀಸನ್ನು ನಾವು ರೆಫರ್ ಮಾಡಿ ಒಬ್ಬರಿಂದ ರೆಕಮೆಂಡೇಷನ್ ಮೇಲೆ. ಸೊ ಇಟ್ ಈಸ್ ಅ ರೆಕಮೆಂಡೇಷನ್ ಫ್ರಮ್ ಕರೆಂಟ್ ಎಂಪ್ಲಾಯೀಸ್ ರಿಗಾರ್ಡಿಂಗ್ ಎ ಜಾಬ್ ಅಪ್ಲಿಕೆಂಟ್. ಸೊ ಕರೆಂಟ್ ಎಂಪ್ಲಾಯೀಸಿಂದ ಇನ್ಫಾರ್ಮೇಷನ್ ತೊಗೊಂಡು ನಾವು ರಿಕ್ರೂಟ್ ಮಾಡೋ ಒಂದು ಪ್ರೋಸೆಸ್ಸನ್ನು ಎಂಪ್ಲಾಯಿ ರೆಫರಲ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಟಾಕ್ಸ್ ಒನ್ ಟು ನೋ ಒನ್. ಸೊ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಪರಿಚಯದ ಬೇಸಿಸ್ ಮೇಲೆ ನಾವು ರಿಕ್ರೂಟ್ಮೆಂಟನ್ನು ಮಾಡಬಹುದು.
ಸೊ ದೆನ್ ನೆಕ್ಸ್ಟ್ ಬಂದು ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರೆ ನಾವೇ ಡೈರೆಕ್ಟ್ಲಿ ಹೋಗಿ ಪ್ಲೇಸ್ಗೆ ಎಲ್ಲಿ ಅಪ್ಲಿಕೆಂಟ್ಸ್ ಎಲ್ಲಿ ಇರ್ತಾರೋ ಅಲ್ಲಿ ಹೋಗಿ ರಿಕ್ರೂಟ್ಮೆಂಟ್ ಮಾಡೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಸೊ ಇಟ್ ಈಸ್ ಅ ಮೆಥಡ್ ಆಫ್ ರಿಕ್ರೂಟಿಂಗ್ ಬೈ ವಿಸಿಟಿಂಗ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ಕಾಲೇಜ್ ಕ್ಯಾಂಪಸ್ ಆ್ಯಂಡ್ ದೇರ್ ಪ್ಲೇಸ್ಮೆಂಟ್ ಸೆಂಟರ್ಸ್. ಹಿಯರ್ ದಿ recruiters visit reputed educational institutions such as IITs, IIMs, colleges and universities with a view to pick up job aspirants having requisite technical or professional skills. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನಮಗೆ ವೇಕೆಂಟ್ ಇರೋಂಥ ಅಥವಾ ನಮ್ಮ ಒಂದು ಆರ್ಗನೈಸೇಷನ್ಗೆ ನಾವೇ ರಿಕ್ರೂಟ್ ಮಾಡಲಿಕ್ಕೆ ಸೊ ನಾವೇ ವಾಲಂಟ್ರಿಲಿ ಹೋಗಿ ವಿಸಿಟ್ ಮಾಡಿ ಕಾಲೇಜಲ್ಲಿ ಕ್ಯಾಂಪಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಿಕ್ರೂಟ್ಮೆಂಟ್ ಮಾಡೋ ಅಂಥದ್ದು. ಕ್ಯಾಂಡಿಡೇಟ್ಸ್ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ ಅಥವಾ ಅದರಲ್ಲೂ ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ವಿಸಿಟ್ ಮಾಡಿ ನಾವು ರಿಕ್ರೂಟ್ಮೆಂಟ್ನ ಮಾಡ್ತಾ ಹೋಗೋವಂಥದ್ದು. ದೆನ್ ನೆಕ್ಸ್ಟ್ ಬಂದು ಇಂಡೈರೆಕ್ಟ್ ಮೆಥಡ್ಸ್. ಯಾವುದು? Advertisements. So these includes advertisements in newspapers, trade, professional and technical journals, radio and television. These are all the indirect methods. ಸೊ ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ ಅನ್ಕೊತೀನಿ. ಸೊ ಇದರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನ್ಯೂಸ್ ಪೇಪರನ್ನು ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜಸ್, ಏನು ಡಿಸ್ಅಡ್ವಾಂಟೇಜಸ್ ಏನೇನಿದೆ. ಸೊ ಜರ್ನಲ್ಸ್ ಇದನ್ನೆಲ್ಲ ಆಲ್ರೆಡಿ ಓದಿದ್ದೀರಿ, ರಿವಿಷನ್ ಮಾಡ್ಕೊಳ್ಳಿ. ದೆನ್ ಥರ್ಡ್ ಪಾರ್ಟಿ ಮೆಥಡ್ಸ್ ಬಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಸರ್ಚ್ ಫಾರ್ಮ್ಸ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್, ಗೇಟ್ ಹೈರಿಂಗ್ ಆ್ಯಂಡ್ ಕಾಂಟ್ರಾಕ್ಟರ್ಸ್. ಸೊ ಫಸ್ಟ್ ಬಂದಿಲ್ಲಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಸರ್ಚ್ ಫಾರ್ಮ್ಸ್. So here a search firm is a private employment agency that maintains computerized list of qualified applicants and supplies these to employers willing to hire people from the list for a fee. Firms like Arthur Andersen, Noble and Harvard, ABC Consultants, SB Bilimoria, KPMG. ಸೊ ಇದಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಅಂತ ಹೇಳಿದರೆ, ಒಂದು ಪ್ರೈವೇಟ್ ಫಾರ್ಮ್ಸ್ ಅಂದರೆ ಎಂಪ್ಲಾಯ್ಮೆಂಟ್ಸ್ ಸರ್ಚಿಂಗೇ ಸಮ್ ಫಾರ್ಮ್ಸ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೋ, ಸೊ ಇಲ್ಲಿ ನಂಬರ್ ಆಫ್ ಅಪ್ಲಿಕೆಂಟ್ಸನ್ನು ಇವರು ಅಪ್ಲಿಕೆಂಟ್ಸಿಂದನೂ ರೆಸ್ಯೂಮ್ ತೊಗೊಂಡಿರ್ತಾರೆ. ಜೊತೆಗೆ ಕಂಪನೀಸಲ್ಲಿ ಏನು ಜಾಬ್ ವೇಕೆಂಟ್ ಆಗುತ್ತೋ ಸೊ ಅಲ್ಲಿ ಏನು ಯಾರಿಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಎಲ್ಲಿ ನಡೀತಿದೆಯೋ ಅಲ್ಲಿಗೆ ಇವರು ವಿತ್ ಫೀ ಅಪ್ಲಿಕೆಂಟ್ಸನ್ನು ಕಳಿಸ್ಕೊಡೋವಂಥದ್ದು, ಅವ್ರ ರೆಸ್ಯೂಮನ್ನು ಕಳಿಸ್ಕೊಡೋವಂಥದ್ದು. ಸೊ ಇದನ್ನು ಥರ್ಡ್ ಪಾರ್ಟಿ ಮೆಥಡ್ ಅಂತಲೂ ಹೇಳ್ತಾರೆ. ಸೊ ದೆನ್ ನೆಕ್ಸ್ಟ್ ಬಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್. ಸೊ ಇಟ್ಸ್ ಎ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್. ಕಂಪನೀಸ್ ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ನೋಟಿಫೈ their vacancies through the respective employment exchanges. An employment exchange is an office set up by the government for bringing together as quickly as possible those men who are in search of employment and those employers who are looking for men. So employment exchanges registered unemployed people and maintain the records of their names, qualifications, etc. So employment exchanges ಅಲ್ಲಿ ಸೊ ಯಾರಿಗೆ ಎಂಪ್ಲಾಯ್ಮೆಂಟ್ ನೀಡ್ ಇದೆಯೋ ಅವರು ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ. ದೆನ್ ಕಂಪನಿ ಯಾವುದು ಪಬ್ಲಿಕ್ ಕಂಪನೀಸೇ ಆಗಲಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸಿಂದ ಏನೇನು ಜಾಬ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೋ ಅದರ ಇನ್ಫಾರ್ಮೇಷನ್ನು ಕೂಡ ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಗೆ ಹೋಗುತ್ತೆ. ಸೊ ಇಲ್ಲಿ ನೀಡ್ ಇರೋರು ಇಬ್ರಿಗೂ ಜಾಬ್ ಎಕ್ಸ್ಚೇಂಜಸ್ ಎಲ್ಲಿ ಜಾಬ್ ವೇಕೆನ್ಸೀಸ್ ಇದೆ, ದೆನ್ ನಮ್ಮ ಎಂಪ್ಲಾಯೀಸ್ಗೆ ಯಾರಿಗೆ ಜಾಬ್ ಬೇಕಿದೆ, ಸೊ ಇವರಿಬ್ಬರನ್ನ ಮೀಟ್ ಮಾಡೋ ಒಂದು ಪ್ಲೇಸನ್ನೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅಂತ ಹೇಳ್ತೀರಿ. ಸೊ ಇಲ್ಲಿ ಇವರನ್ನು ರೆಫರ್ ಮಾಡಿ ಉದ್ಯೋಗ ಯಾರಿಗೆ ಸೆಂಡ್ ಮಾಡ್ತಾರೆ, ಪಬ್ಲಿಕ್ ಆರ್ಗನೈಸೇಷನ್ ಅಥವಾ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗೆ ಸೆಂಡ್ ಮಾಡ್ತಾರೆ. ಸೊ ಇದು ಒಂದು ಥರ್ಡ್ ಪಾರ್ಟಿ ಮೆಥಡ್. ದೆನ್ ನೆಕ್ಸ್ಟ್ ಬಂದು ಗೇಟ್ ಹೈರಿಂಗ್ ಆ್ಯಂಡ್ ಕಾನ್ಸ್ಟ್ರೈಂಟ್ಸ್. ಗೇಟ್ ಹೈರಿಂಗ್ ಮೀನ್ಸ್ ವೇರ್ ಜಾಬ್ ಸೀಕರ್ಸ್ ಜನರಲಿ ಬ್ಲೂ ಕಾಲರ್ ಎಂಪ್ಲಾಯೀಸ್. ಸೊ ಇವನ್ನ ನಾವು ಬ್ಲೂ ಕಾಲರ್ ಎಂಪ್ಲಾಯೀಸ್ ಅಂತಲೇ ಹೇಳ್ತೀವಿ. ಅಂದರೆ ಅಟ್ ಪ್ರೆಸೆಂಟ್ಸ್ ಅವರೇನೆ ವಾಲಂಟ್ರಿಯಾಗಿ
ನಮ್ಮ ಕಂಪ್ನಿ ಹತ್ರ ಬರ್ತಾರೆ. ಸೊ ನಾವು ಅಲ್ಲಿ ಡೈಲಿ ಬೇಸಿಸ್ ಮೇಲೆ ಅಂದರೆ ಡೈಲಿ ಬೇಸಿಸ್ ಮೇಲೆ ಜಾಬ್ನ ನಾವು ಟೆಂಪ್ರರಿಲಿ ಜಾಬ್ನ ಪ್ರೊವೈಡ್ ಮಾಡೋದನ್ನೇ ನಾವು ಗೇಟ್ ಹೈರಿಂಗ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕೂಲಿ ಕಾರ್ಮಿಕರು. ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅಥವಾ ನಂಬರ್ ಆಫ್ ವರ್ಕರ್ಸ್ ಅವೈಲೇಬಲ್ ಇರ್ತಾರೆ. ಸೊ ಅದರಲ್ಲಿ ನಮಗೆ ಎಷ್ಟು ಜನ ಬೇಕೋ ಯಾರು ಬೇಕೋ ಅವ್ರನ್ನ ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಮ್ಮ ಪ್ರಿಮಿಸಸ್ಗೆ ಹತ್ರನೇ ಅವರನ್ನೇ ಜಾಬ್ ಕೇಳ್ಕೊಂಡು ಬರ್ತಾರೆ. ಸೊ ಇದನ್ನು ನಾವು ಗೇಟ್ ಹೈರಿಂಗ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಬಂದು ಅನ್ಸಾಲಿಸಿಟೆಡ್ ಆರ್ ಅಪ್ಲಿಕೆಂಟ್ಸ್ ಆರ್ ವಾಕ್-ಇನ್ ಇಂಟರ್ವ್ಯೂಸ್ ಅಂತ ಹೇಳಿದ್ರೆ ಕಂಪನೀಸ್ ಜನರಲಿ ರಿಸೀವ್ಸ್ ಅನ್ಸಾಲಿಟೆಡ್ ಅಪ್ಲಿಕೇಶನ್ಸ್ ಫ್ರಮ್ ಜಾಬ್ ಸೀಕರ್ಸ್ ಅಟ್ ವೇರಿಯಸ್ ಪಾಯಿಂಟ್ ಆಫ್ ಟೈಮ್. ದಿ ನಂಬರ್ ಆಫ್ ಸರ್ಚ್ ಅಪ್ಲಿಕೆಂಟ್ಸ್ ಡಿಪೆಂಡ್ಸ್ ಆನ್ ದಿ ಎಕನಾಮಿಕ್ ಕಂಡೀಷನ್ಸ್, ದಿ ಇಮೇಜ್ ಆಫ್ ಅ ಕಂಪನಿ ಆ್ಯಂಡ್ ದಿ ಜಾಬ್ ಸೀಕರ್ಸ್ ಪರ್ಸೆಪ್ಷನ್ಸ್ ಆಫ್ ದಿ ಟೈಪ್ಸ್ ಆಫ್ ದಿ ಜಾಬ್ಸ್ ದ್ಯಾಟ್ ಮೈಟ್ ಬಿ ಅವೈಲೇಬಲ್ ಎಕ್ಸೆಟ್ರಾ. ಸೊ ಇಲ್ಲಿ ವಾಕ್-ಇನ್ ಇಂಟರ್ವ್ಯೂನೂ ಅಷ್ಟೇ. ಸೊ ಫಸ್ಟೇ ನಾವು ಇಲ್ಲಿ ಪ್ರಿಡಿಕ್ಟ್ ಮಾಡ್ಕೊಂಡಿರಲ್ಲ ನಾವು ಇಂಟರ್ವ್ಯೂ ಮಾಡಬೇಕು, ಸೊ ಇಂಥವ್ರನ್ನ ರಿಕ್ರೂಟ್ ಮಾಡಬೇಕು ಅಂತ ಹೇಳಿ ಏನು ಪ್ರಿಯರ್ ಅಪಾಯಿಂಟ್ಮೆಂಟ್ ಏನೂ ಇರೋದಿಲ್ಲ. ದಿಸ್ ಹ್ಯಾಪನ್ ವಿತೌಟ್ ಎನಿ ಪ್ರಿಯರ್ ಅಪಾಯಿಂಟ್ಮೆಂಟ್. ಸೊ ಹೀಗಾಗಿ ಯಾರಿಗೆ ನೆಸೆಸಿಟಿ ಇದೆಯೋ ಜಾಬು ಅವರು ಬಂದು ನಮ್ಮಲ್ಲಿ ರೆಸ್ಯೂಮ್ನ ಸಬ್ಮಿಟ್ ಮಾಡ್ತಾರೆ. ಸೊ ಅಂಥವ್ರಿಗೆ ನಾವು ಒಂದು ಇಂಟರ್ವ್ಯೂನ ಮಾಡಿ, ಸೊ ಅವರು ನಮಗೆ ಫ್ಯೂಚರ್ ರೆಫರೆನ್ಸಲ್ಲಿ ಬೇಕಂತ ಹೇಳಿದ್ರೆ ಮತ್ತೆ ಕಾಲ್ ಮಾಡ್ತೀವಿ. ಸೊ ಈ ಒಂದು ಪ್ರೋಸೆಸ್ಸನ್ನು ನಾವು ವಾಕ್-ಇನ್ ಇಂಟರ್ವ್ಯೂ ಅಥವಾ ಅನ್ಸಾಲಿಸಿಟೆಡ್ ಅಪ್ಲಿಕೆಂಟ್ಸ್ ಅಂತ ಹೇಳ್ತೀವಿ. ಸೊ ದೆನ್ ನೆಕ್ಸ್ಟ್ ಬಂದು ಇಂಟರ್ನೆಟ್ ರಿಕ್ರೂಟಿಂಗ್. ಸೊ ಇನ್ ರೀಸೆಂಟ್ ಇಯರ್ಸ್ ಮೋಸ್ಟ್ ಕಂಪನೀಸ್ ಹ್ಯಾವ್ ಫೈಂಡ್ ಇಟ್ ಯೂಸ್ಫುಲ್ ಟು ಡೆವಲಪ್ ದೇರ್ ಓನ್ ವೆಬ್ಸೈಟ್ ಆ್ಯಂಡ್ ಲಿಸ್ಟ್ ಜಾಬ್ ಓಪನಿಂಗ್ಸ್ ಆನ್ ಇಟ್. ಸೊ ಕಂಪನಿ ಓನ್ ವೆಬ್ಸೈಟನ್ನು ಡೆವಲಪ್ ಮಾಡಿಕೊಂಡು ಜಾಬ್ ಓಪನಿಂಗ್ಸನ್ನು ಮಾಡ್ತಾರೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ವೆಬ್ಸೈಟಲ್ಲಿ ಅವರು ಒಂದು ಅಡ್ವರ್ಟೈಸ್ಮೆಂಟನ್ನು ವೇಕೆನ್ಸೀಸ್ ಕ್ರಿಯೇಟ್ ಆದರೆ ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಯಾರ್ಯಾರು ನಂಬರ್ ಆಫ್ ಅಪ್ಲಿಕೆಂಟ್ಸ್ ಏನೇನು ಬರ್ತಾರೋ ಸೊ ಅಪ್ಲಿಕೆಂಟ್ಸ್ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಇಂಟರ್ವ್ಯೂ ಮಾಡಿ ಅವರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಥ್ರೂ ದಿ ಆನ್ಲೈನ್ ಅಥವಾ ಥ್ರೂ ದಿ ಇಂಟರ್ನೆಟ್ ನಾವು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಇಲ್ಲಿ ಮಾಡ್ತೀವಿ. ಎಕ್ಸಾಂಪಲ್ಸ್ ಇನ್ಫೋಸಿಸ್. ಸೊ ಇನ್ಫೋಸಿಸ್ ಪರ್ ಡೇ ಮೋರ್ ದ್ಯಾನ್ 1000 ರೆಸ್ಯೂಮಲ್ಲಿ ಒಂದು ವೆಬ್ಸೈಟ್ಗೆ ಸೆಂಡ್ ಆಗ್ತಾನೇ ಇದೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಟರ್ನೆಟ್ ರಿಕ್ರೂಟಿಂಗ್. ದೆನ್ ನೆಕ್ಸ್ಟ್ ಒನ್ ಬಂದು ಆಲ್ಟರ್ನೇಟಿವ್ಸ್ ಟು ರಿಕ್ರೂಟ್ಮೆಂಟ್. ಸೊ ಇದಿಷ್ಟು ಬಿಟ್ಟು ಬೇರೆನೇ ಇನ್ನೇನು ಆಲ್ಟರ್ನೇಟಿವ್ಸ್ ಇದೆ? ರಿಕ್ರೂಟ್ಮೆಂಟ್ ಮಾಡೋದ್ರ ಬದಲು ಇನ್ನೇನೆಲ್ಲ ನಾವು ಮಾಡ್ಬೋದು, ಹೇಗೆ ನಾವು ಎಂಪ್ಲಾಯೀಸನ್ನು ಅಥವಾ ಅಪ್ಲಿಕೆಂಟ್ಸನ್ನು ಸೆಲೆಕ್ಟ್ ಮಾಡ್ಬೋದು, ವರ್ಕ್ ಲೋಡನ್ನು ಫುಲ್ಫಿಲ್ ಮಾಡ್ಕೋಬೋದು ವಿತೌಟ್ ರಿಕ್ರೂಟ್ಮೆಂಟ್. ಎಕ್ಸಾಂಪಲ್ ಓವರ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿ ನಾವು ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಕೊಡೋ ನೆಸೆಸಿಟಿ ಇಲ್ಲ, ಇಂಟರ್ವ್ಯೂ ಮಾಡೋ ನೆಸೆಸಿಟಿ ಇಲ್ಲ, ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಇರೋವಂಥ ಎಂಪ್ಲಾಯೀಸ್ಗೆ ವರ್ಕ್ ಲೋಡ್ ಏನು ಕ್ರಿಯೇಟ್ ಆಗಿ ಎಕ್ಸ್ಟ್ರಾ ವರ್ಕ್ ಲೋಡನ್ನ ನಾವು ಪ್ರೊವೈಡ್ ಮಾಡ್ಬೋದು. ಇನ್ ಕೇಸ್ ಅವ್ರಿಗೆ ನೆಸೆಸಿಟಿ ಇದ್ದು ಅವ್ರಿಗೆ ವಾಲಂಟರಿಲಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಅವರೂ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಕಾಂಪನ್ಸೇಷನ್ ಅರ್ನ್ ಮಾಡ್ತಾರೆ. ನಾವು ಕೂಡ ವಿತ್ ಲೆಸ್ ಕಾಸ್ಟ್ ನಮ್ಮ ವರ್ಕು ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ದೆನ್ ನೆಕ್ಸ್ಟ್ ಒನ್ ಬಂದು ಸಬ್ ಕಾಂಟ್ರಾಕ್ಟಿಂಗ್ ಅಂತ ಹೇಳಿದ್ರೆ ಟು ಮೀಟ್ ಎ ಸಡನ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಇಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್ ದ ಫರ್ಮ್ ಮೇ ಸಮ್ಟೈಮ್ ಗೋ ಫಾರ್ ಸಬ್ ಕಾಂಟ್ರಾಕ್ಟಿಂಗ್. ಸಡನ್ಲಿ ನಮ್ಮಲ್ಲಿ ನಮ್ಮ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ನಂಬರ್ ಆಫ್ ಎಂಪ್ಲಾಯೀಸ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಇಂಥ ಸಿಚುಯೇಷನ್ಸಲ್ಲಿ ಅಥವಾ ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋ ಅಂಥ ಒಂದು ಸಿಚುಯೇಷನ್ನ ಅರೈಸ್ ಆಗುತ್ತೆ. ಸೊ ಇಂಥ ಒಂದು ಸಿಚುಯೇಷನ್ಸಲ್ಲಿ ಔಟ್ಸೈಡ್ ದಿ ಆರ್ಗನೈಸೇಷನ್ನ ನಾವು ನಂಬರ್ ಆಫ್ ಎಂಪ್ಲಾಯೀಸನ್ನು ಅಂತ ಒಂದು ಆರ್ಗನೈಸೇಷನಲ್ಲಿ ಒಂದು ಅದರ್ ಆರ್ಗನೈಸೇಷನ್ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ಎಂಪ್ಲಾಯೀಸನ್ನು ವರ್ಕ್ಗೆ ನಾವು ರಿಕ್ರೂಟ್ ಮಾಡ್ಕೊಳ್ಳೋ ಅಂಥದ್ದು. ಆ ವರ್ಕ್ ಮುಗಿದ್ಮೇಲೆ ಮತ್ತೆ ಅವರನ್ನು ಅದೇ ಅಂದರೆ ಒಂದು ಪರ್ಮನೆಂಟ್ ಆರ್ಗನೈಸೇಷನ್ ವರ್ಕ್ ಮಾಡ್ತಿರೋವಂಥ ಪರ್ಮನೆಂಟ್ ಎಂಪ್ಲಾಯೀಸನ್ನು ಟೆಂಪ್ರರಿಲಿ ಬೇಸಿಸ್ ನಮ್ಮ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ಕೊಳ್ಳೋ ರೀತಿ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದನ್ನು ಸಬ್ ಕಾಂಟ್ರಾಕ್ಟಿಂಗ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಬಂದು ಟೆಂಪ್ರರಿ ಎಂಪ್ಲಾಯೀಸ್. ಸೊ ನಾವು ಟೆಂಪ್ರರಿ ಪರ್ಪಸ್ ಸಮ್ ಎಂಪ್ಲಾಯೀಸನ್ನು ಹೈರ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ಅ ಲಿಮಿಟ್ ಟೈಮ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಜಾಬ್ ಆರ್ ಕಾಲ್ಡ್ ಟೆಂಪ್ರರಿ ಎಂಪ್ಲಾಯೀಸ್. ಸೊ ಒಂದು ಟೈಮ್ ಲಿಮಿಟನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನು ನಾವು ಟೆಂಪ್ರರಿ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನರ್ಸಸ್ ಒಂದು
ಫಾರ್ಮ್ ನರ್ಸಸ್ಗೆ ಅಂತಲೇ ಒಂದು ಫಾರ್ಮ್ ಇದ್ದು ಅವರು ಈಗ ಹಾಸ್ಪಿಟಲಲ್ಲಿ ಎಲ್ಲಿ ನಮಗೆ ವರ್ಕ್ ಲೋಡ್ ಕ್ರಿಯೇಟ್ ಆಗುತ್ತೋ ಅಲ್ಲಿಗೆ ನರ್ಸಸನ್ನು ಸೆಂಡ್ ಮಾಡ್ತಾರೆ. ವರ್ಕ್ ಲೋಡನ್ನು ಎಲ್ಲಿ ಕ್ರಿಯೇಟ್ ಆಗುತ್ತೋ ಅಲ್ಲಿಗೆ ಟೆಂಪ್ರರಿ ನರ್ಸನ್ನು ಕಳಿಸ್ಕೊಡ್ತಾರೆ. ಅದು ಆನ್ ದಿ ಬೇಸಿಸ್ ಆಫ್ ಕಾಂಟ್ರಾಕ್ಟ್. ದೆನ್ ವರ್ಕ್ ಮುಗಿದ್ಮೇಲೆ ದೆನ್ ವಾಪಸ್ ಅವರು ಅದೇ ಫಾರ್ಮಲ್ಲಿ ಬರ್ತಾರೆ. ಸೊ ಇದನ್ನು ನಾವು ಟೆಂಪ್ರರಿ ಎಂಪ್ಲಾಯೀಸ್ ಅಂತಲೂ ಹೇಳ್ತೀವಿ. ದೆನ್ ನೆಕ್ಸ್ಟ್ ಬಂದು ಎಂಪ್ಲಾಯಿ ಲೀಸಿಂಗ್. ಸೊ ಇದೂ ಕೂಡ ಅದೇ ಸೇಮ್ ಎಂಪ್ಲಾಯಿ ಲೀಸಿಂಗ್, ಟೆಂಪ್ರರಿ ಎಂಪ್ಲಾಯೀಸ್ ಆಲ್ಮೋಸ್ಟ್ ಆಲ್ ರಿಲೇಟೆಡ್. ಸೊ ಟೆಂಪ್ರರಿ ಪರ್ಪಸ್ ನಾವಿಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿಕ್ರೂಟ್ ಮಾಡ್ತೀವಿ ಅಥವಾ ಹೈರ್ ಮಾಡ್ತೀವಿ, ಅವ್ರ ಲೀಸ್ ಬೇಸಿಸ್ ಮೇಲೆ ಹೈರ್ ಮಾಡ್ತೀವಿ. ದೆನ್ ಔಟ್ಸೋರ್ಸಿಂಗ್. ಸೊ ಔಟ್ಸೋರ್ಸಿಂಗ್ ಅಂತ ಹೇಳಿದ್ರೆ ದ ಪರ್ಚೇಸ್ ಆಫ್ ಅ ವ್ಯಾಲ್ಯೂ ಆರ್ ಕ್ರಿಯೇಟಿಂಗ್ ಆ್ಯಕ್ಟಿವಿಟಿ ಫ್ರಮ್ ಎಕ್ಸ್ಟರ್ನಲ್ ಸಪ್ಲೈಯರ್ ಈಸ್ ನೋನ್ ಆ್ಯಸ್ ಔಟ್ಸೋರ್ಸಿಂಗ್. ಸೊ ಎಕ್ಸ್ಟರ್ನಲ್ ಸಪ್ಲೈಯರಿಂದ ನಾವು ವ್ಯಾಲ್ಯೂ ಅಥವಾ ಒಂದು ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳೋ ಒಂದು ಪ್ರೋಸೆಸ್ಸನ್ನೇ ಔಟ್ಸೋರ್ಸಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಆಲ್ಟರ್ನೇಟಿವ್ ಟು ರಿಕ್ರೂಟ್ಮೆಂಟ್ಸ್. ದೆನ್ ನೆಕ್ಸ್ಟ್ ಬಂದು ರಿಕ್ರೂಟ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಈ ರಿಕ್ರೂಟ್ಮೆಂಟನ್ನು ಪ್ರೋಸೆಸನ್ನು ಮಾಡುವಾಗ ಏನೇನೆಲ್ಲ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಈ ರಿಕ್ರೂಟ್ಮೆಂಟ್ ಪಾಲಿಸಿ ಇಂಡಿಕೇಟ್ಸ್ ದ ಆರ್ಗನೈಸೇಷನ್ಸ್ ಕೋಡ್ ಆಫ್ ಕಂಡಕ್ಟ್ ಇನ್ ದಿಸ್ area of activity. In this area of activity the company will. ಸೊ ಈ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಏನೇನೆಲ್ಲ ಕಂಪನೀಸ್ ಮಾಡಬೇಕಾಗುತ್ತೆ, ಏನೇನೆಲ್ಲ ಮಾಡಬಾರ್ದು ಅನ್ನೋ ಒಂದು ಪ್ರೋಸೆಸ್ಸೇ ಇಲ್ಲಿ ನಾವು ಹೇಳ್ತಾ ಇರೋವಂಥದ್ದು. ಸೊ ಏನು ಮಾಡಬೇಕು, ಫಸ್ಟ್ ಏನೇನು ಮಾಡಬೇಕಂತ ನೋಡ್ತಾ ಹೋಗೋಣ. ಫಸ್ಟ್ ಅಡ್ವರ್ಟೈಸ್ ಆಲ್ ವೇಕೆನ್ಸೀಸ್ ಇಂಟರ್ನಲ್ಲಿ. ಫಸ್ಟ್ ಏನೇನು ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ ಅದನ್ನು ಇಂಟರ್ನಲ್ಲಿ ಅಡ್ವರ್ಟೈಸ್ ಮಾಡಬೇಕಾಗುತ್ತೆ. ದೆನ್ ರಿಪ್ಲೈ ಟು ಎವ್ರಿ ಜಾಬ್ ಅಪ್ಲಿಕೆಂಟ್ ಪ್ರಾಂಪ್ಟ್ಲಿ. ಯಾರ್ಯಾರು ಜಾಬ್ ಅಪ್ಲಿಕೆಂಟ್ಸ್ ಇರ್ತಾರೋ ಎಲ್ರಿಗೂ ಕೂಡ ಇಲ್ಲಿ ರಿಪ್ಲೈ ಮಾಡಬೇಕಾಗುತ್ತೆ, ದೆನ್ ಮಾಡಲೇಬೇಕು. ದೆನ್ ಇನ್ಫಾರ್ಮ್ ಜಾಬ್ ಅಪ್ಲಿಕೆಂಟ್ಸ್ ದಿ ಬೇಸಿಕ್ ಡೀಟೇಲ್ಸ್ ಆ್ಯಂಡ್ ಜಾಬ್ ಕಂಡೀಷನ್ಸ್ ಆಫ್ ಎವ್ರಿ ಜಾಬ್ ಅಡ್ವರ್ಟೈಸ್ಡ್. ಸೊ ನಾವೇನು ಜಾಬ್ ಅಡ್ವರ್ಟೈಸ್ ಮಾಡ್ತಿದ್ದೀವಿ ಎಲ್ಲರಿಗೂ ಕೂಡ ಜಾಬ್ ಅಪ್ಲಿಕೆಂಟ್ಸನ್ನು ನಾವಿಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಬೇಸಿಕ್ ಡೀಟೇಲ್ಸನ್ನು, ಜಾಬ್ ಕಂಡೀಷನ್ಸನ್ನು ಇಲ್ಲಿ ನಾವೆಲ್ರಿಗೂ ಸೆಂಡ್ ಮಾಡಬೇಕಾಗತ್ತೆ. ದೆನ್ ಪ್ರೊಸೆಸ್ ಆಲ್ ಅಪ್ಲಿಕೆಂಟ್ಸ್ ವಿತ್ ಎಫಿಷಿಯನ್ಸಿ ಆ್ಯಂಡ್ ಕರ್ಟೆಸಿ. ಸೀಕ್ ಕ್ಯಾಂಡಿಡೇಟ್ಸ್ ಆನ್ ದಿ ಬೇಸಿಸ್ ಆಫ್ ದೇರ್ ಕ್ವಾಲಿಫಿಕೇಷನ್. ಸೊ ಇಲ್ಲಿ ನಾವು ಆನ್ ದಿ ಬೇಸಿಸ್ ಆಫ್ ಕ್ವಾಲಿಫಿಕೇಷನ್ ನಾವು ಅವ್ರನ್ನ ಗಮನಿಸಬೇಕು ಹೊರತು ನಾಟ್ ಆನ್ ದಿ ಕಲರ್ ಆರ್ ಎನಿಥಿಂಗ್. ಅಂದರೆ ಜಸ್ಟ್ ಕ್ವಾಲಿಫಿಕೇಷನ್ ಮೇಲೆ ನಾವು ಅವ್ರ ಕ್ವಾಲಿಫಿಕೇಷನ್ ಮೇಲೆ ಒಂದು ರಿಕ್ರೂಟ್ಮೆಂಟನ್ನು ನಾವು ನಡೆಸಬೇಕಾಗತ್ತೆ ಹೊರತು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಆಗಲಿ ಬೇರೆ ಒಂದು ನೆಗೆಟಿವ್ ಆ್ಯಕ್ಟಿವಿಟೀಸ್ ಇಲ್ಲಿ ನಡೆಸಬಾರ್ದು ಅಂತ ಹೇಳ್ತಿದ್ದಾರೆ. ದೆನ್ ಏಮ್ ಟು ಎನ್ಶೂರ್ ದಟ್ ಎವ್ರಿ ಪರ್ಸನ್ ಇನ್ವೈಟೆಡ್ ಫಾರ್ ಇಂಟರ್ವ್ಯೂ ವಿಲ್ ಬಿ ಗಿವನ್ ಎ ಫೇರ್ ಆ್ಯಂಡ್ ಥರೋ ಹಿಯರಿಂಗ್. ಸೊ ಎಲ್ಲ ಇಂಟರ್ವ್ಯೂಲ್ಲೂ ಕೂಡ ಎಲ್ಲ ಒಂದು ಪರ್ಸನ್ಸನ್ನು ನಾವು ಯಾರನ್ನು ಇನ್ವೈಟ್ ಮಾಡ್ತೀವಿ, ಯಾರು ಅಪ್ಲಿಕೆಂಟ್ಸ್ ಇದ್ದಾರೋ ಎಲ್ಲ ಹೇಳಿರೋದನ್ನು ನಾವು ಕ್ಲಿಯರ್ಲಿ ಥರೋಲಿ ಕೇಳಿಸ್ಕೋಬೇಕು. ದೆನ್ ಅವರನ್ನು ಇನ್ವೈಟ್ ಮಾಡಬೇಕು, ಇಂಟರ್ವ್ಯೂಗೆ ಇನ್ವೈಟ್ ಮಾಡಿ ಎಲ್ಲರೂ ಹೇಳೋದನ್ನು ನಾವು ಗಮನವಿಟ್ಟು ಕೇಳಬೇಕು. ದೆನ್ ದಿ ಕಂಪನಿ ವಿಲ್ ನಾಟ್, ಏನೇನು ಮಾಡಬಾರ್ದು, ಡಿಸ್ಕ್ರಿಮಿನೇಟ್ ಅನ್ಫೇರ್ಲಿ ಅಗೇನ್ಸ್ಟ್ ಪೊಟೆನ್ಷಿಯಲ್ ಅಪ್ಲಿಕೆಂಟ್ಸ್ ಆನ್ ದಿ ಬೇಸಿಸ್ ಆಫ್ ಸೆಕ್ಸ್, ರೇಸ್, ರೀಜನ್, ಕ್ಯಾಸ್ಟ್. ಸೊ ಇಲ್ಲಿ ನಾವು ಯಾವುದೇ ಒಂದು ಕ್ಯಾಸ್ಟ್ ಆಗಲಿ, ರಿಲಿಜನ್ ಆಗಲಿ, ರೇಸ್ ಆಗಲಿ ಈ ಬೇಸಿಸ್ ಮೇಲೆ ನಾವು ಅವರನ್ನು ಎಂಪ್ಲಾಯೀಸನ್ನು ಅಥವಾ ಪೊಟೆನ್ಷಿಯಲ್ ಅಪ್ಲಿಕೆಂಟ್ಸನ್ನು ನಾವಿಲ್ಲಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ದೆನ್ ನೋಯಿಂಗ್ಲಿ ಮೇಕ್ ಎನಿ ಫಾಲ್ಸ್ ಆರ್ ಎಕ್ಸಾಗರೇಟೆಡ್ ಕ್ಲೈಮ್ಸ್ ಇನ್ ಇಟ್ಸ್ ರಿಕ್ರೂಟ್ಮೆಂಟ್ ಲಿಟ್ರೇಚರ್ ಆರ್ ಜಾಬ್ ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿ ಗೊತ್ತಿದ್ದು ಕೂಡ ಇಲ್ಲಿ ಮಿಸ್ಟೇಕ್ಸನ್ನು ಮಾಡಬಾರ್ದು. ಅನ್ಎಕ್ಸ್ಪೆಕ್ಟೆಡ್ ಮಿಸ್ಟೇಕ್ ಆದರೆ ಇಟ್ಸ್ ಓಕೆ, ಬಟ್ ಗೊತ್ತಿದ್ದೂ ತಪ್ಪು ಮಾಡೋ ಅಂಥ ಒಂದು ಕೆಲಸನ ಇಲ್ಲಿ ಮಾಡಬಾರ್ದು. ಸೊ ದಿಸ್ ಆರ್ ಆಲ್ ದಿ recruitment policies and procedures. Thank you all.